ಸ್ನೇಹಿತರೆ ಹಾಗೂ SSLCಯ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ 10ನೇ ತರಗತಿಯ ಗಣಿತದ ಘಟಕವಾದಂತಹ ವಾಸ್ತವಿಕ ಸಂಖ್ಯೆಗಳು ಘಟಕದಲ್ಲಿ ಬರ್ತಕ್ಕಂಥ LB ಆಧಾರಿತ 3 ಅಥವಾ 4 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ 10ನೇ ತರಗತಿಯ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು. ಈಗ ವಾಸ್ತವಿಕ ಸಂಖ್ಯೆಗಳು ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, 306 ಮತ್ತು 657ರ ಮೊಸ 9 ಆದರೆ 306 ಮತ್ತು 657ರ ಲಸವನ್ನು ಕಂಡುಹಿಡಿಯಿರಿ. ಇಲ್ಲಿ ಲಸ, ಮೊಸ ಮತ್ತು ಎರಡು ಅಪವರ್ತನಗಳು ಇರತಕ್ಕಂಥ ಸಂಬಂಧ. ಲಸ ಮೊಸ ಇಸ್ ಈಕ್ವಲ್ ಟು ಎರಡು ಅಪವರ್ತನಗಳು ಗುಣಲಬ್ಧ ಆಗಿರ್ತವೆ. ಅಂದ್ರೆ ಇಲ್ಲಿ ನಾವು ಲಸವನ್ನು ಕಂಡಿಬೇಕು. ಲಸವನ್ನು ಕಂಡಿತು ಸೂತ್ರ LCM ಇಸ್ ಈಕ್ವಲ್ ಟು ಅಪವರ್ತನ ಗುಣಲಬ್ಧ ಡಿವೈಡ್ ಬೈ ಮೊಸ ಆಗ್ತದೆ. ಅವಾಗ 306 ಇಂಟು 650 ಡಿವೈಡ್ ಬೈ 9 ಆಗ್ತದೆ. ನಂತರ 9ಕ್ಕೂ ಮತ್ತು 306ಕ್ಕೆ ಕಡ್ತಾ ಹೊಡೆದ ನಂತರ ಸಿಂಪ್ಲಿಫಿಕೇಶನ್ ಮಾಡಿದಾಗ 22,338 ಆಗ್ತದೆ. ಲಸ 22,338. ಮುಂದಿನ ಪ್ರಶ್ನೆ 39ನೇ ಪ್ರಶ್ನೆ, 7 ಗುಣಲೆ 11 ಗುಣಲೆ 13 ಪ್ಲಸ್ 13 ಒಂದು ಸಂಯುಕ್ತ ಸಂಖ್ಯೆ. ಈ ಹೇಳಿಕೆಯನ್ನ ಸಮರ್ಥಿಸಿರಿ. 7 ಗುಣಲೆ 11 ಗುಣಲೆ 13 ಪ್ಲಸ್ 13 ಗುಣಲೆ ಪ್ಲಸ್ 13. ಇಲ್ಲಿ 13 ಸಾಮಾನ್ಯವನ್ನು ತಗೊಂಡಾಗ 7 ಗುಣಲೆ 11 ಗುಣಲೆ 1 ಅಂದ್ರೆ 11 7 77 ಆಗ್ತದೆ. 77ರಲ್ಲಿ ಒಂದನ್ನು ಕೂಡಿಸಿದಾಗ 78. 13 ಗುಣಲೆ 78 ಆಗ್ತದೆ. ಆದ್ದರಿಂದ ನಾವು 7 ಗುಣಲೆ 11 ಗುಣಲೆ 13 ಪ್ಲಸ್ 13ನ್ನ 13 ಗುಣಲೆ 78 ಅಪವರ್ತನಗಳಾಗಿ ಮಾಡಬಹುದು. ಆದ್ದರಿಂದ ಇದು ಒಂದು ಸಂಯುಕ್ತ ಸಂಖ್ಯೆ. ಇನ್ನು 40ನೇ ಪ್ರಶ್ನೆ, 91 ಮತ್ತು 26ರ ಲಸ 182 ಆಗಿದ್ರೆ 91 ಮತ್ತು 26ರ ಮೊಸವನ್ನು ಕಂಡುಹಿಡಿಯಿರಿ. ಮೊಸ ಲಸಗಳಿಗಿರ್ತಕ್ಕಂಥ ಮತ್ತು ಅಪವರ್ತನ ಇರ್ತಕ್ಕಂಥ ಸಂಬಂಧ ಏನಂದ್ರೆ ಲಸ ಇಂಟು ಮೊಸ ಇಸ್ ಈಕ್ವಲ್ ಟು ಅಪವರ್ತನಗಳ ಗುಣಲಬ್ಧ ಆಗಿರ್ತದೆ. ಇವಾಗ ಮೊಸ ಕಂಡುಹಿಡಿಬೇಕಾರೆ FCF ಅನ್ನ ಕಂಡುಹಿಡಿಬೇಕಾರೆ ಈ ಅಪವರ್ತನ ಗುಣಲಬ್ಧ AB ಡಿವೈಡ್ ಬೈ L ಆಗ್ತದೆ. ಅವಾಗ 91 ಗುಣಾಕಾರ 26 ಡಿವೈಡ್ ಬೈ 182. 91 ಮತ್ತು 26 ಗುಣಾಕಾರ ಮಾಡಿದಾಗ 2366 ಆಗ್ತದೆ. 2366 ಡಿವೈಡ್ ಬೈ 182 ಅಂದಾಗ SF 13 ಬರ್ತದೆ. ನಲವತ್ತೊಂದನೇ ಪ್ರಶ್ನೆ, ಸಂಯುಕ್ತ ಸಂಖ್ಯೆ ಎಂದರೇನು? 23 ಮತ್ತು 24ರ ಇವುಗಳ ಸಂಯುಕ್ತ ಸಂಖ್ಯೆ ಯಾವುದು? ಸಂಯುಕ್ತ ಸಂಖ್ಯೆ ಅಂದ್ರೆ ಏನು ನೋಡ್ರಿ, 24 ನೋಡ್ಕೊಂಡಾಗ 2 ಗುಣಲೆ 2 ಗುಣಲೆ 2 ಗುಣಲೆ 3 ಆಗ್ತದೆ. ಇನ್ನು ಸಂಯುಕ್ತ ಸಂಖ್ಯೆ ಅಂದ್ರೆ ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯಬಹುದಾದ ಸಂಖ್ಯೆಗಳನ್ನ ಸಂಯುಕ್ತ ಸಂಖ್ಯೆ ಅಂತ ಕರೆಯಲಾಗ್ತದೆ. ನಲವತ್ತೆರಡನೇ ಪ್ರಶ್ನೆ, 438 ಮತ್ತು 606ನ್ನ ವಿಶ್ಲೇಷಿಸಿ ಭಾಗಿಸಿ ಅವುಗಳ ಮೊಸವನ್ನು ಕಂಡುಹಿಡಿಯಿರಿ. 438ನ್ನ 2ರಿಂದ ಭಾಗಿಸಿದಾಗ 219 2ಲೇ 438 ಆಗ್ತದೆ. ಇನ್ನು 219ನ್ನ 3ರಿಂದ ಭಾಗಿಸಿದಾಗ 3 73ಲೇ 219 ಅಂದರೆ 73 1ಲೇ 73. 438ನ್ನ 2 ಗುಣಲೆ 3 ಗುಣಲೆ 73 ಆಗ್ತದೆ. ಇನ್ನು 606ನ್ನು ಅಪವರ್ತಿಸಿದಾಗ 303ಲೇ 606, 101ಲೇ 303, 100 1ಲೇ 100.
ಆದ್ದರಿಂದ 606ನೇ 2 ಗುಂಡ್ಲೆ 3 ಗುಂಡ್ಲೆ 101 ಬರ್ಕೋಬೋದು. ಆದ್ದರಿಂದ ಮೋಸ ಎರಡದ್ರ ಸಾಮಾನ್ಯವಿರೋದು 2 3 2 3 6 ಮೋಸ ಆಗ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಗಳು. √3 + 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಅಂದರೆ √3 + 5 ಒಂದು ಅಭಾಗಲಬ್ಧ ಸಂಖ್ಯೆ ಸಾಧಿಸಬೇಕಾದ್ರೆ ಮೊದಲು ಇದು ಭಾಗಲಬ್ಧ ಸಂಖ್ಯೆ ಅಂತ ಎಂದುಕೊಳ್ಳೋಣ. ಇದರ ಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ p/q ರೂಪದಾಗ ಇರ್ತಾವೆ. ಆದ್ದರಿಂದ a + √3 = a/b ರೂಪದಾಗ ಇರಲಿ. ನಂತರ √3 = 5ನ್ನು ನಾವು ರೈಟ್ ಸೈಡ್ ಮೂವ್ ಮಾಡಿದಾಗ ಮೈನಸ್ ಆಗ್ತದೆ, ಪ್ಲಸ್ ಇದು -5 ಆಗ್ತದೆ. ಸಮಚಿಹ್ನೆ ಕಡೆ ಬಂದಾಗ ಆಗ ab/-5. ಇನ್ನು ಲಸ b ಆಗ್ತದೆ, ಅವಾಗ a - 5b/b ಆಗ್ತದೆ. ಆಗ √3 ಒಂದು ಭಾಗಲಬ್ಧ ಸಂಖ್ಯೆ ಆಗಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ √3 + 5 ಒಂದು ಅಭಾಗಲಬ್ಧ ಸಂಖ್ಯೆ. 44ನೇ ಪ್ರಶ್ನೆ. √5 - 7 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √5 - 7 ಇದು a/b ರೂಪದಾಗ ಇರಲಿ. ಆಗ √5 = a/b + 7 ಆಗ್ತದೆ. √5 = a + 7b/b. ಆದ್ದರಿಂದ √5 - 7 ಒಂದು ಅಭಾಗಲಬ್ಧ ಸಂಖ್ಯೆ ಆಗ್ತದೆ. 45ನೇ ಪ್ರಶ್ನೆ. 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 2 + √5 = a/b. √5 = a/b - 2 ಆಗ್ತದೆ. ನಂತರ ಲಸವನ್ನು ಕಂಡಿದಾಗ b ಆಗ್ತದೆ. ಲಸಾವಾಗ a - 2b/b ಆಗ್ತದೆ. ಆದ್ದರಿಂದ 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ. ನೇ ಪ್ರಶ್ನೆ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅವಾಗ 6 + √2 ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ತಗೊಳ್ಳೋಣ. ಅವಾಗ ಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ a/b ರೂಪದಾಗ ಇರ್ತಾವೆ. ನಂತರ √2 = a/b - 6 ಆಗ್ತದೆ. ನಂತರ ಲಸ ಕಳೆದಾಗ b ಲಸ ಆಗ್ತದೆ. a - 6b/b ಆಗ್ತದೆ. ಆದ್ದರಿಂದ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ. 5 - √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಆಗ 5 - √3 = a/b. √3 = 5 - a/b ಆಗ್ತದೆ. √3 ಇಲ್ಲಿ ಲಸ b ಆಗ್ತದೆ. ಆದ್ದರಿಂದ 5b - a/b ಆಗ್ತದೆ. ಆದ್ದರಿಂದ 5 - √3 ಒಂದು ಅಭಾಗಲಬ್ಧ ಸಂಖ್ಯೆ. 48ನೇ ಪ್ರಶ್ನೆ. 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 3 + 2√5 ಇದು a/b ರೂಪದಾಗಿರಲಿ. 2√5 = a/b - 3 ಆಗ್ತದೆ. ಇಲ್ಲಿ ಲಸ ನಾವು ಕಂಡಿಡಿದಾಗ ಲಸ ಏನಾಗ್ತದೆ b ಆಗ್ತದೆ. ಅವಾಗ a - 3b/b ಆಗ್ತದೆ. ನಂತರ 2 ಈ ಕಡೆ ಬಂದಾಗ 2b ಆಗ್ತದೆ. ಆದ್ದರಿಂದ 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಆಗ್ತದೆ. 49ನೇ ಪ್ರಶ್ನೆ. 2√3 - 4 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಸಿಮಿಲರ್. 2√3 - 4 = a/b ರೂಪದಲ್ಲಿ ಇರಲಿ. ಅಂದರೆ ಆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡೋಣ. ನಂತರ 2√3 = -4ನ್ನು ಸಮಚಿಹ್ನೆ ಈ ಕಡೆ ತೊಗೊಂಬಂದಾಗ +4 ಆಗ್ತದೆ. ಅವಾಗ a/b +4. ನಂತರ ಲಸ ಕಂಡಿದಾಗ ಲಸ b ಆಗ್ತದೆ. ಆಗ a + 4b ಆಗ್ತದೆ. ನಂತರ 2ನೇ ಕಡೆ ತೊಗೊಂಡಾಗ /2b ಆಗ್ತದೆ. ಆದ್ದರಿಂದ 2√3 - 4 ಒಂದು ಅಭಾಗಲಬ್ಧ ಸಂಖ್ಯೆ.
50ನೇ ಪ್ರಶ್ನೆ. ಎರಡು ಸಂಖ್ಯೆಗಳ ಲಸ 36, ಒಂದು ಸಂಖ್ಯೆ 18 ಇದ್ದರೆ ಮತ್ತೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. 18ನ್ನು 2 ಗುಂಡ್ಲೆ 3 ಗುಂಡ್ಲೆ 3 ಹೊತ್ತು ಹೊಡ್ಕೋಬಹುದು. ಇನ್ನು 12ನ್ನು 2 ಗುಂಡ್ಲೆ 2 ಗುಂಡ್ಲೆ 3 ಹೊತ್ತು ಹೊಡ್ಕೋಬಹುದು. ಇವಾಗ ಲಸ 2^2 ಗುಂಡ್ಲೆ 3^2 ಆಗ 36 ಆಗ್ತದ. ಯಾಕೆ 2 4 3 9 9 4 36. 51ನೇ ಪ್ರಶ್ನೆ. 3 ಪ್ರಧಾನ ಸಂಖ್ಯೆಗಳ ಗುಣಲಬ್ಧ 40. XYZ ಗುಣಲಬ್ಧ ಆದರೆ XYZಗಳ ಬೆಲೆ ಎಷ್ಟು? ಈಗ 40ನ್ನು ಹುಡ್ಕೋತ ಹೋದಾಗ ನಾವು 2 20 40, 2 10 20, 2 5 10, 5 1 5. ಅವಾಗ 2^3 ಗುಂಡ್ಲೆ 5^1 ಆಗ್ತದೆ. ಅವಾಗ X ಬೆಲೆ, Y ಬೆಲೆ, Z ಬೆಲೆಗಳು. X 2, Y 3. ತಪ್ಪಿರ್ತಕ್ಕಂಥ ಪ್ರಶ್ನೆ. 2 ಸಂಖ್ಯೆ ಆಗಬೇಕು. ಇದು ಕ್ವಶನ್ ಮಿಸ್ಟೇಕ್ ಆಗಿದೆ. XY ಬೆಲೆಗಳು ಕಂಡುಹಿಡಿಯಿರಿ. ಅವು XY ಎಂದಾಗ 2^3 ಗುಂಡ್ಲೆ 5^1. ಆಗ ಇದು XY ಅಟ್ಟ ಆಗಬೇಕು. ಆಗ X ಬೆಲೆ 3, Y ಬೆಲೆ 1 ಆಗ್ತದೆ. ಕ್ವಶನ್ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು. 52ನೇ ಪ್ರಶ್ನೆ. 147 ಮೀಟರ್ ಮತ್ತು 56 ಮೀಟರ್ ಉದ್ದದ ಕಬ್ಬಿಣದ ಕಡ್ಡಿಗಳನ್ನು ಸಮಾನ ಉದ್ದದ ತುಂಡುಗಳಾಗಿ ಕತ್ತರಿಸಲು ಗರಿಷ್ಠದ ಉದ್ದವನ್ನು ಕಂಡುಹಿಡಿಯಿರಿ. ಈಗ 147 ನೋಡ್ಕೊಂಡಾಗ 3 ಗುಂಡ್ಲೆ 49, 49 ನೋಡ್ಕೊಂಡಾಗ 7 49, 7 1 7. 147ನ 3 ಗುಂಡ್ಲೆ 7^2 ಅಂತ ಬರ್ಕೋಬಹುದು. ಇನ್ನು 56 ನೋಡ್ಕೊಂಡಾಗ 2 28, 2 14, 2 7, 7 1. ಈಗ 56ನ್ನ 2^3 ಗುಂಡ್ಲೆ 7. ಮೋಸ 2 ಸಾಮಾನ್ಯವಾಗಿರೋದು 7. ಇನ್ನು 53ನೇ ಪ್ರಶ್ನೆ. 420 ಮತ್ತು ಹಾಗೂ 130 ಪುಸ್ತಕವನ್ನು ಸಮಾನ ಗುಂಪುಗಳು ಹಂಚಲು ಗರಿಷ್ಠ ಗುಂಪಿನ ಗಾತ್ರವನ್ನು ಕಂಡುಹಿಡಿಯಿರಿ. ಈಗ 420 ನೋಡ್ಕೊಂಡಾಗ 210 420, 205 210, 335 105, 5 7 35, 7 7. 420 ನೋಡ್ಕೊಂಡಾಗ ಹೆಂಗಾಗ್ತದೆ? 2^2 ಗುಂಡ್ಲೆ 3 ಗುಂಡ್ಲೆ 5 ಗುಂಡ್ಲೆ 7 ಆಗ್ತದೆ. ಇನ್ನು 130 ನೋಡ್ಕೊಂಡಾಗ 65 130, 5 13, 13 ಗುಂಡ್ಲೆ. 130ನ್ನು 2 ಗುಂಡ್ಲೆ 5 ಗುಂಡ್ಲೆ 13 ಅಂತ ಹಿಡ್ಕೋಬಹುದು. ಆದ್ದರಿಂದ ಮಾಸ 2 ಸಾಮಾನ್ಯವಾಗಿರೋದು 10. 54ನೇ ಪ್ರಶ್ನೆ. ಪರೀಕ್ಷೆಯ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √2 ಇದು A/B ರೂಪದಾಗಿರಲಿ ಒಂದು ಭಾಗಲಬ್ಧ ಸಂಖ್ಯೆ ಅಥವಾ ಏನು ಮಾಡೋಣ ಅಂದ್ರೆ ಈ ಎರಡರಲ್ಲಿ ವರ್ಗ ಮಾಡಿದಾಗ √2² ಕ್ಯಾನ್ಸಲ್ ಆಗ್ತದೆ. 2 ಅಷ್ಟು ಹೋಗ್ತದೆ. ನಂತರ A² B² ಆಗ್ತದೆ. ನಂತರ 2B² A ಆಗ್ತದೆ. ಅಂದರೆ B² Aದಿಂದ ಭಾಗ ಹೋಗ್ತದೆ. ಅದೇ ರೀತಿಯಾಗಿ ಬಿನೂ ಸಹ ಎಂದು ಹೋಗ್ತದೆ. ಆ ವಿರುದ್ಧ √2 ಆದ್ದರಿಂದ ಭಾಗಲಬ್ಧ ಸಂಖ್ಯೆ ತನ್ನ ತೀರ್ಮಾನಕ್ಕೆ ಬರಬಹುದು. ಇದೇ ರೀತಿಯಾಗಿ √3 ಇರ್ತಕ್ಕಂಥದ್ದು. √5 ಸಿಮಿಲರ್ಲಿ. ಇನ್ನು 510 ಮಾಸ ಮತ್ತು ಲಸವನ್ನು ಕಂಡುಹಿಡಿಯಿರಿ. ಈಗ 510 ಉಭಯಜಾಪರ್ತನ ಹೊಡ್ಕೊಂಡಾಗ 2 ಗುಂಡ್ಲೆ 3 ಗುಂಡ್ಲೆ 5 ಗುಂಡ್ಲೆ 17. 92ನೇ 2 ಗುಂಡ್ಲೆ 2 ಗುಂಡ್ಲೆ 23. ಮಾಸ 2 ಲಸ 23,460 ಆಗ್ತದೆ. ಇದೇ ರೀತಿಯಾಗಿ 336 ಮತ್ತು 54ರ ಮಾಸ ಲಸವನ್ನು ಕಂಡುಹಿಡಿಯಬೇಕು. 336ನ್ನ ಅವಿಭಾಜ್ಯ ಹೊಡ್ಕೊಂಡಾಗ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 7 ಆಗ್ತದೆ. 54ನ 2 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 3. ಮಾಸ 2 3 6, ಲಸ 3024. ಇನ್ನು 26 ಮತ್ತು 91ರ ಮಾಸ ಲಸವನ್ನು ಕಂಡುಹಿಡಿಯಿರಿ. 26ನ್ನ 2 ಗುಂಡ್ಲೆ 13, 91ನ 7 ಗುಂಡ್ಲೆ 13. ಆದ್ದರಿಂದ ಮಾಸ 13, ಲಸ 182. 135 75 20ರ ಲಸ 135ನ 3 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 5.
75ನ್ನು 3 ಗುಣಲೆ 5 ಗುಣಲೆ 5, 20ನ್ನು 2 ಗುಣಲೆ 2 ಗುಣಲೆ 5, ಅದರಿಂದ ಲಸ ಎಷ್ಟಾಗ್ತದೆ 60 ಆಗ್ತದೆ. ಇದೇ ರೀತಿಯಾಗಿ 61ನೇ ಪ್ರಶ್ನೆ ಸಿಮಿಲರ್ ಆಗಿರ್ತಕ್ಕಂಥದ್ದು. 62ನೇ ಪ್ರಶ್ನೆನೂ ಸಹ ಸಿಮಿಲರ್ ಆಗಿರ್ತಕ್ಕಂಥ ಪ್ರಶ್ನೆ. 63ನೇದು ಸಹ ಸೇಮ್ ಅದ, ಸಹ ಕಂಡಿಬೇಕಷ್ಟೇ. ಅವಿಭಾಜ್ಯ ಅಪವರ್ತನಗಳು ಹೊಡ್ಕೊಂಡಾಗ ಈ ರೀತಿ ಬರ್ತಕ್ಕಂಥದ್ದು. ಇನ್ನು 32 ನೋಡ್ಕೊಂಡಾಗ 2/5 ಬರ್ತದೆ. ಆದ್ದರಿಂದ ಇದನ್ನು ಸಹ ಲಸ ಕಂಡಿರ್ಬೋದು. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿರ್ತಕ್ಕಂಥ 3 ಮತ್ತು 4 ಹಂತದ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.